ಸ್ವರ್ಗ ಸರ್ಕಾರದ ಕೆಲಸ ಮಾಡಿ ಇಲ್ಲ ಕಾಲೇಜು ಬಿಡಿ. ವಿವಾದಗಳ ಸ್ವರೂಪವಾಯಿತು ಮೈಸೂರು ದಸರಾ. ಹೆದರಿಸಿ ಬೆದರಿಸಿ ದಸರಾ ಕೆಲಸ, ವಿದ್ಯಾರ್ಥಿಗಳ ಆರೋಪ. ಸರ್ಕಾರಿ ಕೆಲಸ ಮಾಡದಿದ್ರೆ ಟಿಸಿ ಗ್ಯಾರಂಟಿ. ಈ ಬಾರಿಯ ಮೈಸೂರು ದಸರಾ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದೆ. ದಸರಾ ಉದ್ಘಾಟನಾ ವಿಚಾರವಾಗಿ, ಚಾಮುಂಡೇಶ್ವರಿ ವಿಚಾರವಾಗಿ ದಸರಾ ವಿವಾದಗಳಿಗೆ ಗುರಿಯಾಗಿತ್ತು. ಇದೀಗ ಮತ್ತೊಂದು ವಿವಾದಕ್ಕೆ ಮೈಸೂರು ದಸರಾ ಸಿಲುಕಿದೆ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿ ದಸರಾ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ನಮ್ಮನ್ನ ಹೆದರಿಸಿ ಬೆದರಿಸಿ ದಸರಾ ಕೆಲಸದಲ್ಲಿ ಸ್ವಯಂ ಸೇವಕರಾಗಿ ನೇಮಿಸಿಕೊಂಡು ದುಡಿಸಿಕೊಳ್ತಿದ್ದಾರೆ ಅಂತ ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ದಸರಾ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ಸೇರಿಕೊಳ್ಳಿ, ಇಲ್ಲದಿದ್ರೆ ನಿಮಗೆ ಟಿಸಿ ಕೊಟ್ಟು ಕಳುಹಿಸುತ್ತೇವೆ ಅಂತ ಕಾಲೇಜಿನ ಡೀನ್, ಆಡಳಿತಾಧಿಕಾರಿ ಹಾಗೂ 5 ವಿಭಾಗಗಳ ಮುಖ್ಯಸ್ಥರು ಬೆದರಿಕೆ ಹಾಕಿದ್ದಾರೆ. ದಸರಾ ಕಾರ್ಯಕ್ರಮದಲ್ಲಿ ನಾವೇಕೆ ಭಾಗವಹಿಸಬೇಕು, ನಮ್ಮ ಭವಿಷ್ಯಕ್ಕೆ ಇದು ಪೂರಕವೇ ಅಂತ ಕೇಳಿದ್ರೆ ಇದು ಸರ್ಕಾರಿ ಕಾಲೇಜು, ಸರ್ಕಾರ ಹೇಳಿದ ಎಲ್ಲವನ್ನೂ ಮಾಡಲೇಬೇಕು, ಕಸ ಗುಡಿಸುವ ಕೆಲಸವನ್ನೂ ಸಹ ಮಾಡಬೇಕು, ನಾವು ಹೇಳುವ ಎಲ್ಲಾ ಕೆಲಸವನ್ನು ಮಾಡಲೇಬೇಕು, ಇಲ್ಲದಿದ್ರೆ ಕಾಲೇಜನ್ನೇ ಬಿಟ್ಟು ಬಿಡಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ವಿದ್ಯಾರ್ಥಿಗಳು ದೂರಿದ್ದಾರೆ. ದಸರಾ ಕೆಲಸ ಮಾಡಿದ್ರೆ ಮಾರ್ಕ್ಸ್ ಇಲ್ಲ ಗೇಟ್ ಪಾಸ್. ಸಮಯಕ್ಕೆ ಬಾರದ ಉಪನ್ಯಾಸಕರು, ವಿದ್ಯಾರ್ಥಿಗಳ ಆಕ್ರೋಶ. ಪ್ರತಿ ವರ್ಷ ಕಾಲೇಜಿನ ಪ್ರತಿ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಕಲಾವಿದರಿಂದ ಒಂದೊಂದು ಕಾರ್ಯಾಗಾರ ನಡೆಸಲಾಗ್ತಿತ್ತು. ಈ ಬಾರಿ ಎಲ್ಲಾ ಕಾರ್ಯಕ್ರಮಗಳನ್ನ ದಸರಾ ಕಾರ್ಯಕ್ರಮಗಳಲ್ಲಿ ವಿಲೀನಗೊಳಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ವೈಯಕ್ತಿಕ ಕಲಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡಿದ್ದಾರೆ. ದಸರೆ ಕೆಲಸ ಮಾಡಿದರಷ್ಟೇ C1, C2 ಅಂಕ ನೀಡುತ್ತೇವೆ ಅಂತ ಹೆದರಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿಯನ್ನ ಕಡ್ಡಾಯಗೊಳಿಸಿದ್ದಾರೆ. ಕಾಲೇಜಿಗೆ ಬೆಳಗ್ಗೆ 9:30ಕ್ಕೆ ಹಾಜರಿರುವಂತೆ, ಸಂಜೆ 4:30ಕ್ಕೆ ತೆರಳುವಂತೆ ಸೂಚಿಸಿದ್ದಾರೆ. ಆದರೆ ಕಾಲೇಜಿನ ಎಲ್ಲಾ ವಿಭಾಗದ ಮುಖ್ಯಸ್ಥರು ಹಾಗೂ ಕೆಲವು ಅತಿಥಿ ಉಪನ್ಯಾಸಕರು ಬೆಳಗ್ಗೆ 11:30ಕ್ಕೆ ಕಾಲೇಜಿಗೆ ಆಗಮಿಸುತ್ತಾರೆ. ನಮ್ಮ ಕಲಾಕೃತಿ ರಚನೆಗೆ ಪೂರಕವಾದ ಸಲಕರಣೆಗಳನ್ನು ತಡವಾಗಿಯೇ ತರುತ್ತಾರೆ. ಹೀಗಾದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಡಕಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ವಿದ್ಯಾರ್ಥಿಗಳು. ಒಟ್ಟಾರೆಯಾಗಿ ಒಂದಲ್ಲ ಒಂದು ವಿಚಾರದ ವಿವಾದದಲ್ಲಿ ಈ ಬಾರಿಯ ಮೈಸೂರು ದಸರಾ ಸಿಲುಕುತ್ತಲೇ ಇದ್ದು, ಇದಕ್ಕೆಲ್ಲ ಸರ್ಕಾರದ ಬೇಜವಾಬ್ದಾರಿಯೇ ಕಾರಣ ಎನ್ನುವ ಮಾತುಗಳು ಕೇಳಿಬರುತ್ತಿದೆ. ಇನ್ನು ದಸರಾ ಮುಗಿಯುವ ಹೊತ್ತಿಗೆ ಯಾವ ಹೊಸ ವಿವಾದಗಳು ಹೊರಬರಲಿದೆಯೋ ಎಂದು ಕಾದು ನೋಡಬೇಕಿದೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.